ಭಾರತದ ಗಡಿಯಲ್ಲಿರುವ ಒಂದು ಪ್ರದೇಶ. ಒಂದೆಡೆ ಭಾರತೀಯ ಸೈನಿಕರು, ಇನ್ನೊಂದೆಡೆ ಚೀನಾ ಸೇನೆ, ಮಧ್ಯದಲ್ಲಿ ಹಿಮಾಲಯದ ಪರ್ವತಗಳು. ಇಲ್ಲಿ ಒಂದು ಸಣ್ಣ ಹೆಜ್ಜೆಯೂ ಕೂಡ ದೊಡ್ಡ ರಾಜತಾಂತ್ರಿಕ ಸಮಸ್ಯೆಯಾಗಬಹುದು. ಈಗ ಪ್ರಶ್ನೆ ಏನೆಂದರೆ, ಅರುಣಾಚಲ ಪ್ರದೇಶದ ಗಡಿಯೊಳಗೆ ಚೀನಾ ಸೇನೆ ನುಗ್ಗಿತಾ, ಅಥವಾ ಇದು ಚೀನಾ ನಡೆಸುತ್ತಿರುವ ಮತ್ತೊಂದು ಗಡಿ ಒತ್ತಡದ ತಂತ್ರವೇ? ಇದರ ಮಧ್ಯೆ ಬ್ರಿಕ್ಸ್ ನಂತಹ ಮಹತ್ವದ ಅಂತಾರಾಷ್ಟ್ರೀಯ ವೇದಿಕೆಗಳು ಎದುರಾಗುತ್ತಿವೆ. ಹಾಗಾದರೆ ಭಾರತ ಚೀನಾ ಸಂಬಂಧ ಮತ್ತೆ ಬಿಸಿಯಾಗುತ್ತಿದೆಯಾ? ಇವತ್ತು ನಾವು ಸಂಪೂರ್ಣ ಈ ವಿಡಿಯೋವನ್ನ ತಿಳಿದುಕೊಳ್ಳೋಣ. ಮೊದಲು ಅರುಣಾಚಲ ಪ್ರದೇಶದ ಬಗ್ಗೆ ತಿಳಿದುಕೊಳ್ಳಬೇಕು. ಭಾರತದ ಈ ರಾಜ್ಯವು ಈಶಾನ್ಯ ಭಾಗದಲ್ಲಿದೆ. ಇದರ ಉತ್ತರಕ್ಕೆ ಚೀನಾ, ಪೂರ್ವಕ್ಕೆ ಮಯನ್ಮಾರ್ ಮತ್ತು ಪಶ್ಚಿಮ ಭಾಗದಲ್ಲಿ ಭೂತಾನ್. ಅಂದರೆ ಭಾರತದ ಭದ್ರತಾ ನಕ್ಷೆಯಲ್ಲಿ ಅರುಣಾಚಲ ಪ್ರದೇಶ ಸಾಮಾನ್ಯ ರಾಜ್ಯವಲ್ಲ, ಇದು ಅತ್ಯಂತ ಸೂಕ್ಷ್ಮ ಗಡಿ ಪ್ರದೇಶ. ಚೀನಾ ಅರುಣಾಚಲ ಪ್ರದೇಶದ ಬಹುಭಾಗವನ್ನು ತನ್ನದೇ ಪ್ರದೇಶ ಎಂದು ಹೇಳಿಕೊಂಡು ಬರುತ್ತಿದೆ. ಭಾರತ ಮಾತ್ರ ಇದನ್ನು ಸಂಪೂರ್ಣವಾಗಿ ತಿರಸ್ಕರಿಸುತ್ತದೆ. ಭಾರತದ ನಿಲುವು ಸ್ಪಷ್ಟ: ಅರುಣಾಚಲ ಪ್ರದೇಶ ಭಾರತದ ಅವಿಭಾಜ್ಯ ಅಂಗ. ಇದೇ ಕಾರಣಕ್ಕೆ ಈ ಪ್ರದೇಶದಲ್ಲಿ ರಸ್ತೆ ನಿರ್ಮಾಣವಾಗಲಿ, ಸೇನಾ ಚಲನವಲನವಾಗಲಿ ಅಥವಾ ಗಡಿ ಪ್ರದೇಶದಲ್ಲಿ ಚೀನಾದ ಯಾವುದೇ ಚಟುವಟಿಕೆಯಾಗಲಿ ಅದರ ಪರಿಣಾಮ ಕೇವಲ ಗಡಿಯಲ್ಲೇ ನಿಲ್ಲುವುದಿಲ್ಲ, ಇದು ನೇರವಾಗಿ ದೆಹಲಿ ಬೀಜಿಂಗ್ ಸಂಬಂಧಗಳ ಮೇಲೆ ಪರಿಣಾಮ ಬೀರುತ್ತದೆ. ಇಲ್ಲಿ ಒಂದು ಮುಖ್ಯ ವಿಷಯವನ್ನ ಅರ್ಥ ಮಾಡಿಕೊಳ್ಳಬೇಕು. ಗಡಿಯಲ್ಲಿ ಚೀನಾ ಒಳನುಗ್ಗಿದೆ ಎಂದು ಹೇಳುವುದು ಸುಲಭ, ಆದರೆ ವಾಸ್ತವದಲ್ಲಿ ಭಾರತ ಚೀನಾ ಗಡಿಯಲ್ಲಿ ಲ್ಯಾಂಡ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಂದರೆ LAC ಇದೆ. ಇದು ಅಂತಾರಾಷ್ಟ್ರೀಯವಾಗಿ ಸಂಪೂರ್ಣವಾಗಿ ಗುರುತಿಸಲ್ಪಟ್ಟ ಗಡಿಯಲ್ಲ. ಎರಡೂ ದೇಶಗಳು ಕೆಲವು ಪ್ರದೇಶಗಳಲ್ಲಿ LAC ಎಲ್ಲಿದೆ ಎಂಬುದರ ಬಗ್ಗೆ ವಿಭಿನ್ನ ಅಭಿಪ್ರಾಯ ಹೊಂದಿವೆ. ಹೀಗಾಗಿ ಒಂದು ದೇಶಕ್ಕೆ ತನ್ನದೇ ಪ್ರದೇಶದೊಳಗೆ ಗಸ್ತು ಹಾಕುತ್ತಿರುವಂತೆ ಕಾಣಬಹುದು. ಮತ್ತೊಂದು ದೇಶಕ್ಕೆ ಅದೇ ಚಲನವಲನ ತಮ್ಮ ಪ್ರದೇಶದೊಳಗಿನ ಅತಿಕ್ರಮಣದಂತೆ ಕಾಣಬಹುದು. ಇದಕ್ಕಾಗಿಯೇ ಗಡಿಯಲ್ಲಿ ಸಣ್ಣ ಪೆಟ್ರೋಲ್ ಕೂಡ ದೊಡ್ಡ ವಿವಾದವಾಗಬಹುದು. ಹೀಗಾಗಿ ನಾವು ಒಂದು ಹೆಡ್ಲೈನ್ ನಲ್ಲಿ ನೋಡಿದ ತಕ್ಷಣ ಚೀನಾ ಸೇನೆ ಭಾರತಕ್ಕೆ ನುಗ್ಗಿಬಿಟ್ಟಿದೆ ಎಂದು ನಿರ್ಧರಿಸುವ ಬದಲು ಯಾವ ಪ್ರದೇಶ, ಎಷ್ಟು ದೂರ, ಯಾವ ರೀತಿಯ ಚಲನವಲನ, ಭಾರತೀಯ ಸೇನೆಯ ಪ್ರತಿಕ್ರಿಯೆ ಏನು, ಸರ್ಕಾರದ ಅಧಿಕೃತ ಹೇಳಿಕೆ ಏನು, ಇವೆಲ್ಲವನ್ನು ಕೂಡ ನೋಡಬೇಕು. ಇದೇ ಈ ಕಥೆಯ ಅತ್ಯಂತ ಪ್ರಮುಖ ಭಾಗ. ಹಾಗಾದರೆ ಈಗ ಅರುಣಾಚಲದಲ್ಲಿ ಆಗಿದ್ದೇನು? ಇದೇ ಈ ಕಥೆಯ ಅತ್ಯಂತ ಪ್ರಮುಖ ಭಾಗ. ಅರುಣಾಚಲ ಪ್ರದೇಶದ ಗಡಿಯಲ್ಲಿ ಭಾರತ ಮತ್ತು ಚೀನಾ ನಡುವೆ ಹಲವು ವರ್ಷಗಳಿಂದ ಜಗಳಗಳು ನಡೀತಾ ಇದ್ದಾವೆ. ವಿಶೇಷವಾಗಿ ತವಾಂಗ್ ಸೆಕ್ಟರ್ ಬಹಳ ಸೂಕ್ಷ್ಮ ಪ್ರದೇಶ. ಇಲ್ಲಿ ಹಿಂದೆ ಎರಡೂ ದೇಶಗಳ ಸೈನಿಕರ ನಡುವೆ ಮುಖಾಮುಖಿಯಾಗಿರುವ ಘಟನೆಗಳು ಕೂಡ ನಡೆದಿವೆ. ಅಂದರೆ ಇದು ಹೊಸ ಸಮಸ್ಯೆಯಲ್ಲ. ಆದರೆ ಪ್ರತಿ ಬಾರಿ ಗಡಿಯಲ್ಲಿ ಚಲನವಲನ ಹೆಚ್ಚಾದಾಗ ಒಂದು ಪ್ರಶ್ನೆ ಎದುರಾಗುತ್ತದೆ: ಚೀನಾ ಯಾಕೆ ಹೀಗೆ ಮಾಡುತ್ತಿದೆ? ಗಡಿಯಲ್ಲಿ ತನ್ನ ಹಕ್ಕು ಇದೆ ಎಂಬ ಸಂದೇಶವನ್ನ ನಿರಂತರವಾಗಿ ತೋರಿಸುವುದು. ಎರಡನೆಯದು ಭಾರತದ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಪ್ರತಿಕ್ರಿಯೆ ನೀಡುವುದು. ಭಾರತ ಇತ್ತೀಚಿನ ವರ್ಷಗಳಲ್ಲಿ ಗಡಿ ಪ್ರದೇಶಗಳಲ್ಲಿ ರಸ್ತೆ, ಸೇತುವೆ ಮತ್ತು ಇತರ ಇನ್ಫ್ರಾಸ್ಟ್ರಕ್ಚರ್ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡುತ್ತಿದೆ. ಇದರಿಂದ ಭಾರತೀಯ ಸೇನೆಗೆ ಗಡಿಯತ್ತ ವೇಗವಾಗಿ ಸೈನಿಕರು ಮತ್ತು ಸರಬರಾಜು ಸಾಗಿಸುವ ಸಾಮರ್ಥ್ಯ ಹೆಚ್ಚಾಗುತ್ತದೆ. ಚೀನಾಗೆ ಇದು ಸಹಜವಾಗಿಯೇ ಸ್ಟ್ರಾಟಜಿಕ್ ಕಾಂಕರೆಂಟ್. ಹೀಗಾಗಿ ರಸ್ತೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಆಗಿರಬಹುದು, ಆದರೆ ಸೇನಾ ದೃಷ್ಟಿಯಿಂದ ಅದೇ ರಸ್ತೆ ಒಂದು ಸ್ಟ್ರಾಟಜಿಕ್ ಅಸೆಟ್ಸ್. ಬ್ರಿಕ್ಸ್ ಸಮ್ಮೇಳನಕ್ಕೂ ಮೊದಲು ಯಾಕೆ ಈ ವಿಚಾರ ಗಮನ ಸೆಳೆಯುತ್ತಿದೆ? ಈಗ ಬರುತ್ತದೆ ಇನ್ನೊಂದು ದೊಡ್ಡ ಪ್ರಶ್ನೆ. ಬ್ರಿಕ್ಸ್ ಎಂದರೆ ಕೇವಲ ಒಂದು ಅಂತಾರಾಷ್ಟ್ರೀಯ ಮೀಟಿಂಗ್ ಅಲ್ಲ, ಇದು ಜಾಗತಿಕ ರಾಜಕೀಯ ಮತ್ತು ಆರ್ಥಿಕ ವ್ಯವಸ್ಥೆಯಲ್ಲಿ ಪ್ರಭಾವ ಬೀರುವ ಪ್ರಮುಖ ವೇದಿಕೆ. ಇಲ್ಲಿ ಭಾರತ ಮತ್ತು ಚೀನಾ ಎರಡು ಪ್ರಮುಖ ಸದಸ್ಯರು. ಒಂದೆಡೆ ಭಾರತ ಮತ್ತು ಚೀನಾ ಬ್ರಿಕ್ಸ್ ವೇದಿಕೆಯಲ್ಲಿ ಒಟ್ಟಿಗೆ ಕುಳಿತುಕೊಳ್ಳುತ್ತವೆ. ಮತ್ತೊಂದೆಡೆ ಅದೇ ಎರಡು ದೇಶಗಳ ನಡುವೆ ಹಿಮಾಲಯದಲ್ಲಿ ಗಡಿ ವಿವಾದ ಮುಂದುವರಿಯುತ್ತದೆ. ಇದು ಇಂಟರ್ ನ್ಯಾಷನಲ್ ಡಿಪ್ಲೊಮಸಿಯ ದೊಡ್ಡ ಇರಾನಿ. ಒಂದು ಮೀಟಿಂಗ್ ಹಾಲ್ ಒಳಗೆ ಸಹಕಾರ, ಹೊರಗೆ ಸ್ಪರ್ಧೆ. ಇದೇ ಭಾರತ ಚೀನಾ ಸಂಬಂಧದ ದೊಡ್ಡ ಚಿತ್ರ. ಎರಡೂ ದೇಶಗಳು ವ್ಯಾಪಾರ ಮಾಡುತ್ತವೆ, ಬ್ರಿಕ್ಸ್ ನಲ್ಲಿ ಒಟ್ಟಿಗೆ ಕೆಲಸ ಮಾಡುತ್ತವೆ. ಜಾಗತಿಕ ವೇದಿಕೆಗಳಲ್ಲಿ ಕೆಲವು ವಿಚಾರಗಳಲ್ಲಿ ಒಂದೇ ರೀತಿಯ ನಿಲುವು ಹೊಂದಿರುತ್ತದೆ, ಆದರೆ ಗಡಿ ವಿಚಾರದಲ್ಲಿ ಮಾತ್ರ ಯಾರು ಒಂದು ಇಂಚು ಕೂಡ ಹಿಂದೆ ಸರಿಯಲು ಸಿದ್ಧರಿಲ್ಲ.
ಹಾಗಾದ್ರೆ ಇದಕ್ಕೆ ಚೀನಾ ತಂತ್ರ ಏನು? ಚೀನಾದ ಗಡಿ ತಂತ್ರವನ್ನು ಅರ್ಥ ಮಾಡಿಕೊಳ್ಳಲು ಒಂದು ವಿಷಯ ಗಮನಿಸಬೇಕು. ಗಡಿಯಲ್ಲಿ ಪ್ರತಿಯೊಂದು ಚಲನವಲನಕ್ಕೂ ಸೈನಿಕ ಅರ್ಥ ಮಾತ್ರ ಇರುವುದಿಲ್ಲ, ಅದಕ್ಕೆ ರಾಜಕೀಯ ಸಂದೇಶವೂ ಇರುತ್ತದೆ. ಉದಾಹರಣೆಗೆ, ಯಾವುದಾದರೂ ಪ್ರದೇಶದ ಹೆಸರನ್ನು ಬದಲಿಸುವುದು, ನಕ್ಷೆಯಲ್ಲಿ ತನ್ನ ಹಕ್ಕು ತೋರಿಸುವುದು, ಗಡಿ ಪ್ರದೇಶದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ನಿರ್ಮಿಸುವುದು, ಸೈನಿಕ ಪ್ಯಾಟ್ರೋಲ್ ಹೆಚ್ಚಿಸುವುದು, ಇವೆಲ್ಲವೂ ಒಂದೇ ರೀತಿಯ ಸಂದೇಶ ನೀಡಬಹುದು. ಈ ಪ್ರದೇಶದ ಮೇಲೆ ನಮ್ಮ ಹಕ್ಕಿನ ಹೇಳಿಕೆಯನ್ನು ನಾವು ಬಿಡುವುದಿಲ್ಲ. ಭಾರತದ ಪ್ರತಿಕ್ರಿಯೆಯು ಅದೇ ರೀತಿ ಇರುತ್ತದೆ. ಭಾರತವು ಗಡಿ ಪ್ರದೇಶಗಳಲ್ಲಿ ತನ್ನ ಇನ್ಫ್ರಾಸ್ಟ್ರಕ್ಚರ್ ಹೆಚ್ಚಿಸುತ್ತಿದೆ, ಸೈನಿಕರ ಡಿಪ್ಲಾಯ್ಮೆಂಟ್ ಬಲಪಡಿಸುತ್ತಿದೆ ಮತ್ತು ರಾಜತಾಂತ್ರಿಕವಾಗಿ ಅರುಣಾಚಲ ಪ್ರದೇಶ ಭಾರತದ ಭಾಗ ಎಂಬ ತನ್ನ ನಿಲುವನ್ನು ಸ್ಪಷ್ಟವಾಗಿ ಹೇಳುತ್ತಿದೆ. ಇದು ಕೇವಲ ಒಂದು ಗಡಿಯ ಸಮಸ್ಯೆ ಅಲ್ಲ, ಇದು ಯಾರು ತಮ್ಮ ಪ್ರಭಾವವನ್ನು ಹೆಚ್ಚಿಸಿಕೊಳ್ಳುತ್ತಾರೆ ಎಂಬ ಸ್ಟ್ರಾಟಜಿಕ್ ಕಾಂಪಿಟೇಷನ್. ಹಾಗಾದರೆ ಭಾರತದ ಮುಂದೆ ಇರುವ ನಿಜವಾದ ದೊಡ್ಡ ಸವಾಲು ಏನು? ಸವಾಲು ಎಂದರೆ ಕೇವಲ ಚೀನಾದ ಸೇನೆಯಲ್ಲ, ಅದರ ಹಿಂದೆ ಇರುವ ಸಂಪೂರ್ಣ ಜಿಯೋಪೊಲಿಟಿಕಲ್ ಸ್ಟ್ರಾಟಜಿ. ಚೀನಾ ದೊಡ್ಡ ಆರ್ಥಿಕ ಶಕ್ತಿ, ದೊಡ್ಡ ಸೈನಿಕ ಶಕ್ತಿ ಮತ್ತು ವಿಶಾಲ ಇನ್ಫ್ರಾಸ್ಟ್ರಕ್ಚರ್ ನೆಟ್ವರ್ಕ್ ಹೊಂದಿರುವ ದೇಶ. ಭಾರತವು ವೇಗವಾಗಿ ತನ್ನ ಸಾಮರ್ಥ್ಯವನ್ನು ಹೆಚ್ಚಿಸುತ್ತಿದೆ, ಆದರೆ ಹಿಮಾಲಯದಂತಹ ಭೌಗೋಳಿಕ ಪ್ರದೇಶದಲ್ಲಿ ಸೈನಿಕ ಶಕ್ತಿ ಮಾತ್ರ ಸಾಕಾಗುವುದಿಲ್ಲ. ರಸ್ತೆ ಬೇಕು, ಸೇತುವೆ ಬೇಕು, ಅಡ್ವಾನ್ಸ್ಡ್ ಸರ್ವೆಲೆನ್ಸ್ ಬೇಕು, ಏರ್ ಕನೆಕ್ಟಿವಿಟಿ ಬೇಕು ಮತ್ತು ಅತ್ಯಂತ ಮುಖ್ಯವಾಗಿ ಗಡಿಯಲ್ಲಿ ನಿರಂತರ ಪ್ರೆಸೆನ್ಸ್ ಬೇಕು. ಯಾಕೆಂದರೆ ನಕ್ಷೆಯಲ್ಲಿ ಗಡಿ ಒಂದು ರೇಖೆ, ಆದರೆ ನೆಲದ ಮೇಲೆ ಆ ಗಡಿಯನ್ನು ಕಾಯುವುದು ಸಾವಿರಾರು ಸೈನಿಕರ ಜವಾಬ್ದಾರಿ. ಹಾಗಾದ್ರೆ ಯುದ್ಧ ಆಗುತ್ತಾ? ಇಲ್ಲಿ ಜನರಿಗೆ ಸಹಜವಾಗಿ ಬರುವ ಪ್ರಶ್ನೆ. ಹಾಗಾದರೆ ಭಾರತ ಚೀನಾ ಯುದ್ಧ ಆಗುತ್ತಾ? ಸದ್ಯ ಯಾವುದೇ ಸಣ್ಣ ಗಡಿ ಘಟನೆ ಕಂಡ ತಕ್ಷಣ ಯುದ್ಧ ಶುರುವಾಗಿದೆ ಎಂದು ಹೇಳುವುದು ಸರಿಯಲ್ಲ. ಎರಡೂ ದೇಶಗಳಿಗೂ ಯುದ್ಧದ ಬೆಲೆ ಗೊತ್ತಿದೆ, ಭಾರತಕ್ಕೂ ಗೊತ್ತು, ಚೀನಾಗೂ ಗೊತ್ತಿದೆ. ಆದ್ದರಿಂದ ಎರಡೂ ದೇಶಗಳು ಸಾಮಾನ್ಯವಾಗಿ ಮಾತುಕತೆ, ರಾಜತಾಂತ್ರಿಕ ಮಾತುಕತೆ, ಫ್ಲಾಗ್ ಮೀಟಿಂಗ್ಸ್, ಡಿಸಾರ್ಮ್ಮೆಂಟ್ ನೆಗೋಷಿಯೇಷನ್ಸ್ ಇಂತಹ ಮಾರ್ಗಗಳ ಮೂಲಕ ಟೆನ್ಷನ್ ನಿಯಂತ್ರಿಸಲು ಪ್ರಯತ್ನಿಸುತ್ತವೆ. ಆದರೆ ಇದರ ಅರ್ಥ ಗಡಿ ಸಮಸ್ಯೆ ಮುಗಿದಿದೆ ಎಂದಲ್ಲ. ಇದು ತಾತ್ಕಾಲಿಕವಾಗಿ ಟೆನ್ಷನ್ ಕಡಿಮೆಯಾಗಬಹುದು ಅಷ್ಟೇ. ಮೂಲ ವಿವಾದ ಇನ್ನು ಉಳಿದಿದೆ. ಅದೇ ಕಾರಣಕ್ಕೆ ಅರುಣಾಚಲ ಪ್ರದೇಶದ ಪ್ರತಿಯೊಂದು ಬೆಳವಣಿಗೆಗೂ ಭಾರತ ಮತ್ತು ಚೀನಾ ಮಾತ್ರವಲ್ಲ, ಜಗತ್ತಿನ ಇತರ ದೇಶಗಳು ಗಮನ ಕೊಡುತ್ತವೆ. ಹಾಗಾದರೆ ಚೀನಾ ನಿಜವಾಗಿಯೂ ಭಾರತದ ಗಡಿಯೊಳಗೆ ನುಗ್ಗಿತಾ? ಈ ಪ್ರಶ್ನೆಗೆ ಉತ್ತರ ಏನೆಂದರೆ, ಆರೋಪ ಮತ್ತು ದೃಢಪಟ್ಟ ಸಂಗತಿಯ ನಡುವೆ ವ್ಯತ್ಯಾಸ ಮಾಡಬೇಕು. ಗಡಿಯಲ್ಲಿ ಚೀನಾ ಸೇನೆಯ ಚಲನವಲನ, ಪ್ಯಾಟ್ರೋಲಿಂಗ್, ಇನ್ಫ್ರಾಸ್ಟ್ರಕ್ಚರ್ ಅಥವಾ LAC ಕುರಿತು ಎರಡೂ ದೇಶಗಳ ವಿಭಿನ್ನ ಪರ್ಸೆಪ್ಷನ್. ಇವುಗಳಲ್ಲಿ ಯಾವುದಾದರೂ ಘಟನೆ ನಡೆದಿರಬಹುದು, ಆದರೆ ಅದನ್ನು ನೇರವಾಗಿ ಚೀನಾ ಭಾರತಕ್ಕೆ ಯುದ್ಧ ಮಾಡಲು ನುಗ್ಗಿದೆ ಎಂದು ಹೇಳುವುದು ದೊಡ್ಡ ತೀರ್ಮಾನವಾಗುತ್ತದೆ. ಆದ್ದರಿಂದ ಅಧಿಕೃತ ಭಾರತೀಯ ಮೂಲಗಳ ದೃಢೀಕರಣವಿಲ್ಲದೆ ಅಂತಹ ಹೇಳಿಕೆಯನ್ನು ಖಚಿತ ಸುದ್ದಿಯಾಗಿ ಪರಿಗಣಿಸಬಾರದು. ಆದರೆ ಒಂದು ಸಂಗತಿ ಮಾತ್ರ ಸ್ಪಷ್ಟ, ಅರುಣಾಚಲ ಪ್ರದೇಶ ಭಾರತ ಚೀನಾ ಸಂಬಂಧದ ಅತ್ಯಂತ ಸೂಕ್ಷ್ಮ ಪ್ರದೇಶಗಳಲ್ಲಿ ಒಂದಾಗಿದೆ ಮತ್ತು ಬ್ರಿಕ್ಸ್ನಂತಹ ವೇದಿಕೆಗಳಲ್ಲಿ ಎರಡೂ ದೇಶಗಳು ರಾಜತಾಂತ್ರಿಕವಾಗಿ ಮುಖಾಮುಖಿಯಾಗುವ ಸಮಯದಲ್ಲಿ ಗಡಿಯಲ್ಲಿನ ಪ್ರತಿಯೊಂದು ಚಲನವಲನವು ದೊಡ್ಡ ಸ್ಟ್ರಾಟಜಿಕ್ ಮೆಸೇಜ್ ಆಗಬಹುದು. ಗಡಿಯಲ್ಲಿ ನಡೆಯುವ ಪ್ರತಿಯೊಂದು ಘಟನೆಯು ಕೇವಲ ಸೈನಿಕರ ವಿಷಯವಲ್ಲ, ಅದರ ಹಿಂದೆ ಭೂಭಾಗ ಇದೆ, ರಾಜಕೀಯ ಇದೆ, ಅಂತಾರಾಷ್ಟ್ರೀಯ ರಾಜತಾಂತ್ರಿಕತೆ ಇದೆ ಮತ್ತು ಎರಡು ಏಷ್ಯನ್ ಸೂಪರ್ ಪವರ್ ನಡುವಿನ ಭವಿಷ್ಯದ ಸ್ಪರ್ಧೆಯೂ ಇದೆ. ಅರುಣಾಚಲ ಪ್ರದೇಶದ ಮೇಲೆ ಭಾರತ ತನ್ನ ಹಕ್ಕನ್ನು ಸ್ಪಷ್ಟವಾಗಿ ಪ್ರತಿಪಾದಿಸುತ್ತಿದೆ, ಚೀನಾ ತನ್ನ ಹಕ್ಕಿನ ಹೇಳಿಕೆಯನ್ನ ಮುಂದುವರಿಸುತ್ತಿದೆ. ಮಧ್ಯದಲ್ಲಿ LAC ಕೂಡ ಇದೆ. ಹಾಗಾದರೆ ಮುಂದಿನ ಪ್ರಶ್ನೆ, ಈ ಗಡಿ ಟೆನ್ಷನ್ ಮತ್ತೆ ದೊಡ್ಡ ಮುಖಾಮುಖಿಯಾಗಿ ಬದಲಾಗುತ್ತಾ? ಅಥವಾ ಭಾರತ ಮತ್ತು ಚೀನಾ ಮಾತುಕತೆಯ ಮೂಲಕ ಮತ್ತೊಮ್ಮೆ ಟೆನ್ಷನ್ ಕಡಿಮೆ ಮಾಡುತ್ತವೆಯಾ? ಈ ಬೆಳವಣಿಗೆ ಮುಂದುವರಿದಂತೆ ನಾವು ಅದರ ಪ್ರತಿಯೊಂದು ಕಡಿಮೆ ಮಾಡುತ್ತವೆಯಾ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು.